ಮಂಡ್ಯ ತಾಲೂಕಿನ ವಿಸಿ ಫಾರಂನಲ್ಲಿ ಕೇಂದ್ರ ಸರ್ಕಾರದ ಖೇಲೋ ಇಂಡಿಯಾ ಯೋಜನೆಯಡಿ 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಿರುವ ಬಹುಪಯೋಗಿ ಒಳಾಂಗಣ ಕ್ರೀಡಾಂಗಣಕ್ಕೆ ಶಂಕುಸ್ಥಾಪನೆ ಹಾಗೂ ಅಂಗವಿಕಲರಿಗೆ ಉಚಿತ ಎಲೆಕ್ಟ್ರಿಕ್ ಸ್ಕೂಟರ್ ವಿತರಣೆ ಕಾರ್ಯಕ್ರಮ ನೆರವೇರಿಸಲು ಮಾರ್ಚ್ 14ರಂದು ಕೇಂದ್ರದ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಬಲೀಕರಣ ಖಾತೆ ಸಚಿವರಾದ ಮಾನ್ಸುಖ್ ಮಾಂಡವೀಯ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರದಿಂದ 10,000 ಜನಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸುವ ಕುರಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಪೂರ್ವಭಾವಿ ಸಭೆ ನಗರದ ಹೊರವಲಯದಲ್ಲಿರುವ ಬೆಳಕು ರೆಸಾರ್ಟ್ನಲ್ಲಿ ಯಶಸ್ವಿಯಾಗಿ ನಡೆಯಿತು. ಜೆಡಿಎಸ್ ನಾಯಕರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಸಭೆಗೆ ಚಾಲನೆ ನೀಡಿದರು. ಜಿಲ್ಲಾಧ್ಯಕ್ಷರಾದ ಡಿ. ರಮೇಶ್ ಮಾತನಾಡಿ, ಮಾರ್ಚ್ 14ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ವಿಸಿ ಫಾರಂನ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ಐತಿಹಾಸಿಕ ಸರ್ಕಾರಿ ಕಾರ್ಯಕ್ರಮ ನಡೆಯಲಿದೆ. ನಮ್ಮ ನಾಯಕರಾದ ಎಚ್.ಡಿ. ಕುಮಾರಣ್ಣನವರು ಹಾಗೂ ಕೇಂದ್ರದ ಕ್ರೀಡಾ ಸಚಿವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಸುಮಾರು 42 ಅಂಗವಿಕಲರಿಗೆ ತಲಾ 1 ಲಕ್ಷಕ್ಕೂ ಅಧಿಕ ಮೌಲ್ಯದ ಎಲೆಕ್ಟ್ರಿಕ್ ಬೈಕುಗಳನ್ನು ವಿತರಿಸಲಾಗುವುದು. ಶಾಲೆಗಳಿಗೆ ಲ್ಯಾಪ್ಟಾಪ್ಗಳ ವಿತರಣೆ, ಕಿವುಡುತನದ ಸಮಸ್ಯೆ ಇರುವವರಿಗೆ ಶ್ರವಣ ದೋಷ ನಿವಾರಕ ಸಾಧನಗಳನ್ನು ನೀಡಲಾಗುವುದು ಎಂದು ಹೇಳಿದರು. ಜನ ಇವತ್ತು ಕುಮಾರಣ್ಣನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಉತ್ಸುಕರಾಗಿದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿ ನಮ್ಮ ಜಿಲ್ಲೆಗೆ, ಕುಮಾರಣ್ಣವ್ರಿಗೆ, ಈ ಭಾಗದ ನಾಯಕರ ರಾಮಚಂದ್ರನವ್ರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೆ ಮತ್ತು ನಿಮ್ಮ ಸ್ವಾಭಿಮಾನಕ್ಕೆ ಗೌರವವನ್ನು ನಾವೇ ತಂದುಕೊಡ್ಬೇಕು. ಆ ನಿಟ್ಟಿನಲ್ಲಿ ಈ ಕ್ಷಣದಿಂದ ಕಾರ್ಯೋನ್ಮುಖರಾಗಬೇಕು. ಅದಕ್ಕೋಸ್ಕರ ಕರೆದಿರ್ತಕ್ಕಂಥ ಒಂದು ಪೂರ್ವಭಾವಿ ಸಭೆ ಇದು. ಇಲ್ಲೇನು ಹೆಚ್ಚಿಗೆ ರಾಜಕಾರಣ ಮಾತನಾಡ್ತಕ್ಕಂಥ ವಿಚಾರ ಅಲ್ಲ. ನಮ್ಗೆ ಹೇಳಲಿಲ್ಲ, ಬಿಡಲಿಲ್ಲ, ನಮ್ಗೆ ವಿಚಾರ ಗೊತ್ತಿಲ್ಲ, ಅದರ ಕೂಟ್ನೆಪ್ಗಳು ದಯವಿಟ್ಟು ನನಗೆ ಹೇಳ್ತಾರೆ ಸಾಯಗಾಲ. ಇವತ್ತು ಕಾರ್ಯಕ್ರಮ ಮಾಡುವಾಗ ಎಲ್ರಿಗೂ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ಅನಿವಾರ್ಯಗಳಾಗ್ತವೆ. ಆದರೆ ಯಾರು ಮನಸ್ಸಲ್ಲಿ ಇಟ್ಟಿರೋದೆ ನೀವೇ ಕುಮಾರಣ್ಣ ಆಗಿ, ನೀವೇ ರಾಮಚಂದ್ರವಾಗಿ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು. ನಮ್ಮ ರಾಮಚಂದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ತಂದಿರುವಂತಕ್ಕಂಥ ಮಾಹಿತಿ ಕುಮಾರಣ್ಣವ್ರಿಗೆ ಹೋಗಬೇಕು. ಆ ಮಾಹಿತಿ ಕೊಡಲಿಕ್ಕೆ ಶಿವಕುಮಾರಣ್ಣ ಅವರೇ ಪಕ್ಕಾ ಮಾಹಿತಿ ಕೊಡ್ತಾರೆ. ಅವ್ರಿಗೆ ಗೊತ್ತಿಲ್ಲದಿರೋದು ಮಂಡ್ಯ ಕ್ಷೇತ್ರವೋ ದುರ್ಗಾವಳಿನೋ ಅವ್ರಿಗೆ ಗೊತ್ತಿಲ್ಲದಂಥದ್ದು ಏನಿಲ್ಲ. ಹಿರಿಯರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಹೇಳಿ ರಾಜಕಾರಣ ಮಾಡಲಿಕ್ಕೆ ಮುಂದೆ ನಿಲ್ಲಲು ಮೊನ್ನೆ ಹಾಗೂ PLAಗಳದು ಒಂದು ಸಭೆ ಇದೇ ಜಾಗದಲ್ಲಿ ರಾಮಚಂದ್ರ ಮಾಡಿದ್ರು. ನಾನು ಅನಿವಾರ್ಯ ಫೆಬ್ರವರಿ 24 ವೆಡ್ಡಿಂಗ್ ಆನಿವರ್ಸರಿಯಿಂದ ತಿರುಪತಿಗೆ ಹೋಗಿದ್ದೆ. ಅವ್ರ ಕಾರ್ಯಕ್ರಮ ಬರೋದಕ್ಕಾಗಲಿಲ್ಲ. ಮತ್ತೊಂದು ಸಭೆನ PLA ಸಭೆನ ಕರಿಬೇಕಾಗ್ತದೆ. ಸ್ವಲ್ಪ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ನಾವು ಎಲ್ಲಿ PLAಗಳು ಗಟ್ಟಿ ಆಗ್ತಾರೋ ಆ ಪಕ್ಷ ಕೆಟ್ಟದಾಗಿ ಅಂತಲೇ ಲೆಕ್ಕ. ಬೂತ್ ಲೆವೆಲ್ ಏಜೆಂಟ್ಗಳು, ಅಸಿಸ್ಟೆಂಟ್ಗಳು ಏನಿದ್ರೆ ಬೂತ್ ಲೆವೆಲ್ಗಳಲ್ಲಿ ಪ್ರತಿಯೊಂದು ಬೂತ್ನಲ್ಲೂ ನಮ್ಮ ಕೆಲಸ ಗಟ್ಟಿಯಾದರೆ, ಒಂದು ಬೂತಲ್ಲಿ 20 ಜನ ಸಂಘಟನೆ ಮಾಡಿದ್ರೆ ಆ ಸಂಘಟನೆಯೇ ಬೇರೆ ಇರ್ತದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಈಗಾಗಲೇ ರಾಮಚಂದ್ರು ವ್ಯವಸ್ಥಿತ ಮಾಡಿದ್ದಾರೆ. ತುಂಬ ಹೊತ್ತು ಮಾತಾಡೋದು, ಈಗ ಮಾತಾಡಿ ನಾಯಕರ ಮಾತಾಡಿ ಅಂತೇಳಿ ತುಂಬ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಮಹಿಳಾ ಒಂದು ಸಮಾವೇಶವನ್ನು, SC ST ಸಮಾವೇಶ, ಮೈನಾರಿಟಿ ಸಮಾವೇಶ, ಬ್ಯಾಕ್ವರ್ಡ್ ಸಮಾವೇಶಗಳೆಲ್ಲರೂ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆ ಮತ್ತು ಮೊದಲೇ ನಾವು ಸಂಘಟನೆಯಾಗಬೇಕು. ಈಗ ಕಮಿಟಿಗಳು ಪ್ರಾರಂಭ ಆಗಿದೆ. ಜಿಲ್ಲಾ ಸಮಿತಿ, ತಾಲೂಕು ಸಮಿತಿಯನ್ನು ನಿನ್ನೆ ಪಕ್ಷದ ಸಾಂಸ್ಥಿಕ ಚುನಾವಣೆಯಲ್ಲಿ ಕ್ಲಿಯರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಪತ್ರಿಕೆಯಲ್ಲಿ ಪ್ರಚಾರ ಮಾಡಿದ್ದೀವಿ. ಉಳಿದಂತೆ ಎಲ್ಲ ಕಮಿಟಿಗಳನ್ನು ಸದ್ಯದಲ್ಲಿ ಮಾಡ್ತೀವಿ. ಸಕ್ರಿಯ ಆಗಿರ್ತಕ್ಕಂಥವ್ರು, ಆಕ್ಟಿವ್ ಆಗಿರ್ತಕ್ಕಂಥವ್ರು, ಪಕ್ಷದ ಸಂಘಟನೆ ಮಾಡ್ತೀವಿ ಇರ್ತಕ್ಕಂಥವ್ರಿಗೆ ಪದಾಧಿಕಾರಿಗಳ ಸ್ಥಾನವನ್ನು ನಾವು ಈ ಭಾಗದಲ್ಲಿ ರಾಮಚಂದ್ರ ಮೂಲಕ ನಾವು ಗಮನಕ್ಕೆ ತಂದರೆ ಪ್ರಾಮಾಣಿಕವಾಗಿ ಅದನ್ನು ಮಾಡ್ಕೊಳ್ಳಿಕ್ಕೆ ನಾವು ತಯಾರಿದ್ದೀವಿ. ಯಾಕೆಂದರೆ ಪಕ್ಷ ಕಟ್ಟೋರಿಗೆ ಜಾಗ ಕೊಡೋರಿಗೆ ನಾವು ಕಳ್ಕೊಳ್ಳೋದು ಏನೂ ಇಲ್ಲ. ನಾವು ಸಂಬಳ ಕೊಡೋದಾಗಿದ್ವಿ, ಒಂದು ಹುದ್ದೆ ಕೊಟ್ಟು ಗೌರವ ಕೊಡ್ತೀವಿ. ಆ ಗೌರವವನ್ನು ತಾವು ಉಳಿಸ್ಕೊಂಡು ಪಕ್ಷದ ಗಟ್ಟಿ ಮಾಡ್ತಕ್ಕಂಥ ಕೆಲಸ ನಿಮ್ಮಲ್ಲಿ ಇರಲಿ. ಅದೊಂದು ಕಡೆಗೆ ಅದನ್ನು ಮಾಡೋಣ ಮುಂದಿನ ದಿನಗಳಲ್ಲಿ. ಈಗ ನಾಡಿದ್ದು ಅಂದರೆ ಶನಿವಾರ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿಕೊಡ್ಬೇಕು. ಯಾವ ರೀತಿ ನಾನು ಏನು ಮಾಡ್ತೀನಿ ಅಂತಕ್ಕಂಥದ್ದನ್ನ ರಾಮಚಂದ್ರ ಅವರು ಮಾತನಾಡ್ತಾ ನಿಮ್ಗೆ ಏನೇನು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ನಾಯಕ ಹಾಗೂ ಮನ್ಮೂಲ್ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಬಿಆರ್ ರಾಮಚಂದ್ರ ಮಾತನಾಡಿ, ಮಾರ್ಚ್ 14ರಂದು ನಡೆಯಲಿರುವ ಕಾರ್ಯಕ್ರಮವು ಕೇವಲ ಒಂದು ಸರ್ಕಾರಿ ಸಮಾರಂಭವಲ್ಲ, ಇದು ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಪ್ರತಿಬಿಂಬ.
ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 10 ರಿಂದ 15 ಸಾವಿರ ಜನರನ್ನು ಸೇರಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ಎಂದರು. ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಸಕ್ರಿಯರಾಗಬೇಕು. ಜನರನ್ನು ಕಾರ್ಯಕ್ರಮಕ್ಕೆ ಕರೆತರಲು ಅಗತ್ಯವಿರುವ ವಾಹನ ಸೌಕರ್ಯ ಮತ್ತು ಇತರ ವ್ಯವಸ್ಥೆಗಳನ್ನು ಮಾಡುತ್ತೇನೆ. ಕುಮಾರಣ್ಣನವರು ಜಿಲ್ಲೆಗೆ ನೀಡುತ್ತಿರುವ ಕೊಡುಗೆಯನ್ನು ಜನರಿಗೆ ತಲುಪಿಸಲು ಇದು ಸೂಕ್ತ ವೇದಿಕೆಯಾಗಿದೆ ಎಂದು ಹೇಳಿದರು. ನನಗೆ ನಿಜವಾಗ್ಲೂ ದಿನ 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 ನಿಮ್ಮ ಶಕ್ತಿನೇ ನನಗೆ ಒಂದು ಹುಮ್ಮಸ್ಸು ಕೊಟ್ಟು ಓಡಾಡಲಿಕ್ಕೆ ಎಲ್ಲ ಸಹಕರಿಸ್ತೇವೆ. ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ನಮಗೆ ನಮ್ಮ ನಿಖಿಲನವರು ಕಾಳಿಕಂಬ ದೇವಸ್ಥಾನದಲ್ಲಿ ಒಂದು ನಿಷ್ಕಾಲ ಅಭಿಯಾನ ಅಂತ ಮಾಡಿ ಶ್ರೇಷ್ಠ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ನೀವೆಲ್ಲರೂ ಸಹ ಸ್ವಯಂ ಪ್ರೇರಿತರಾಗಿ ನಮ್ಗೆ ಏನು ವೆಹಿಕಲ್ ಕೊಡಲಿಲ್ಲ, ಏನು ವ್ಯವಸ್ಥೆ ಮಾಡಲಿಲ್ಲ, ನೀವೇ ಸ್ವಯಂ ಪ್ರೇರಿತರಾಗಿ ಬಂದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಲಾಸ್ಟ್ ಸಭೆ ಮುಗಿಯುವವರೆಗೂ ಸಭೆ ಮುಗಿಯುವವರೆಗೂ ಇದ್ದು ಇವೆಲ್ಲ ನನಗೆ ಸಹಕರಿಸಿದೆ. ಏನಾಗಿದೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದು ಮುಂದೆ ಯಾವುದೂ ಇದಾಗ್ತಾ ಇಲ್ಲ. ಈಗ ನಮ್ಮಲ್ಲಿ ನಮ್ಮ ಮಂಡ್ಯದಲ್ಲಿ ಏನು ವಿಧಾನಸಭಾ ಕ್ಷೇತ್ರದಲ್ಲಿ 2,30,30,000 ಮತದಾರ ಬಂದಿದೆ. ನಮಗೆ ಆದ್ರೆ 7,000 ನೋಂದಣಿ ಕಾರ್ಯಕ್ರಮ. ದಯಮಾಡಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತೀನಿ, ಮಂಡ್ಯದಲ್ಲಿ ನಮಗೆಲ್ಲ ಗೊತ್ತಿದೆ, ನನ್ನ ಮುಂದಿನ ಭವಿಷ್ಯ ಮತ್ತೆ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ನಿಮ್ಮೆಲ್ಲರ ಕೈಗೆ ದಯಮಾಡಿ ನಿಮ್ಮ ಕೈ ಮುಗಿದು ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ. ನಮ್ಗೆ ಒಂದು ಬೂತ್ನಲ್ಲಿ ಬರೀ 100 ಜನ ಆದ್ರೂ ಸುಧಾ 25,000 ಜನ ಸಿದ್ದೇಶ್ವರ ನೋಂದಣಿ ಆಗಬೇಕು. ನಮ್ಮ ಜೊತೆ ಇದೆ, ನಾವು ದಿನವಿಡೀ ಜೊತೆ ಯಾವ ಕಾರ್ಯಕರ್ತರು ನಾವು ಬರಲಿಕ್ಕೆ ಹಿಡಿದೀವಿ. ದಯಮಾಡಿ ಕೈ ಮುಗಿದು ಕೇಳ್ಕೊತೀವಿ. ಫಸ್ಟ್ ಆ ಕಾರ್ಯಕ್ರಮ ನಿಖಿಲಣ್ಣವರು ಶುರು ಮಾಡೋದು, ನಮ್ಮ ಯುವ ನಾಯಕರು ಆ ಕಾರ್ಯಕ್ರಮ ಯಶಸ್ವಿ ಆದ್ರೆ ನಮ್ಮ ಮಂಡ್ಯದಲ್ಲಿ ಫಸ್ಟ್ ಬರಬೇಕು. ಯಾಕಂದ್ರೆ ಎಲ್ಲಾ ಕಡೆ ಜಾಸ್ತಿ ಆಗಿದೆ, ನಮ್ಮ ಮಂಡ್ಯದಲ್ಲಿ 7,000 ಸದಸ್ಯರು ನೋಂದಣಿ ಇದೆ. ನಾನು ದಿನ ಹೇಳ್ತೀನಿ, ದಯಮಾಡಿ ಒಂದು 100 ಜನ ಮಾಡಿ. ನಮ್ಮ ಜೊತೆ ಇರುವಂತ ಸ್ನೇಹಿತರು ಮುಖಂಡರು ಕಾರ್ಯಕರ್ತರು ಮಾಡೋದು 100 ಜನ ಆಯ್ತು. ದಯಮಾಡಿ ನನ್ನ ಕೈ ಮುಗಿದು ಕೇಳ್ಕೊತೀನಿ, ಆ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ನಿಖಿಲಣ್ಣವರು ಮೊದಲನೇ ಕಾರ್ಯಕ್ರಮ ಎಲ್ಲ ಏನು ಯಾವ ಕಡೆ ಹೋದ್ರು ಎಲ್ಲ ಜಿಲ್ಲೆಯಲ್ಲೂ ಸಹ ಒಳ್ಳೊಳ್ಳೆ ರೆಸ್ಪಾನ್ಸ್ ಇದೆ. ದಯಮಾಡಿ ನಮ್ಮ ಮಂಡ್ಯ ಸಿಟಿ ಹೆಡ್ ಕ್ವಾರ್ಟರ್ನ ಆ ಕಾರ್ಯಕ್ರಮ ದಯಮಾಡಿ ಕೇಳ್ತೀರಿ, ಪಾಲಕರಿಗೆ ನಮಸ್ಕರಿಸಿ ಕೇಳ್ತೀವಿ ಅಣ್ಣ. ಅದೊಂದು ಕಾರ್ಯಕ್ರಮನ ದಯಮಾಡಿ ಇವತ್ತಿನ ಮನಸ್ಸಿಟ್ಟು ಒಂದು ಕಾರ್ಯಕ್ರಮ ಮಾಡ್ತೀವಿ. ಹಾಗೆ 14ನೇ ತಾರೀಕು ನಡೆಯುವಂತ ವಿಸಿ ಫಾರಂನಲ್ಲಿ ಇವತ್ತು ಕುಮಾರಣ್ಣವರು ನಾವು ಎಲ್ಲ ನಮ್ಮ ಮಂಡ್ಯ ಜಿಲ್ಲೆಗೆ ಏನಾದ್ರು ಒಂದು ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಸುಮಾರು ಅಂಗವಿಕಲರಿಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ 42 ಜನರಿಗೆ 400 ಬೈಕ್ಗಳನ್ನ ಇವತ್ತು ಅಂಗವಿಕಲರಿಗೆ ಕೊಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನ ಈ ಕುಮಾರಣ್ಣವರು ಹುಟ್ಟುಹಬ್ಬ ದಿವಸನೇ ಮಾಡಬೇಕು ಅಂತ ಹೇಳಿ ಆಯೋಜನೆ ಮಾಡಿದ್ರು. ಆ ಸಮಯದಲ್ಲಿ ಗಾಡಿಗಳದ್ದು ದಾಖಲಾತಿಗಳು ನಮ್ಗೆ ಏನು RTO ಲೇಟ್ ಆಗೋದ್ರಿಂದ ಅವತ್ತು ಸಹ ಮಾಡಕ್ಕಾಗಿಲ್ಲ. ಹಾಗಾಗಿ ಎಲ್ಲ ಹೇಳ್ತಾರೆ, ನಮ್ಗೆ ಹೇಳಿಲ್ಲ ಅಂತ ನೀವು ದೂರ್ತೀರಿ. ಅವಾಗ ಅರ್ಜೆಂಟ್ಗಾಗಿ ಕೊಟ್ಟಿದ್ದಂತ ಒಂದು ಏನು ದಾಖಲಾತಿಗಳು ಅಪ್ರೂವ್ ಆಗಿದೆ. ಯಾರು 15ನೇ ಬರೋಣ ಕುಮಾರಣ್ಣ ಮೊನ್ನೆ ಹೇಳಿದ್ರು, ನಾನು ನೆಕ್ಸ್ಟ್ ಈಗ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಏನು CSR ಫಂಡ್ನಲ್ಲಿ ಕೊಡ್ಲಿಕ್ಕೆ ಹೇಳಿದ್ದೀನಿ. ವೇದಿಕೆಯಲ್ಲಿ ಮಾಜಿ ಶಾಸಕ ಜಿಬಿ ಶಿವಕುಮಾರ್, ನಗರಸಭೆ ಮಾಜಿ ಅಧ್ಯಕ್ಷ ನಾಗೇಶ್, SC/ST ವಿಭಾಗದ ಜಿಲ್ಲಾಧ್ಯಕ್ಷ ಸಾತನೂರು ಜಯರಾಮ್, ಮಾಹಿತಿ ತಂತ್ರಜ್ಞಾನ ವಿಭಾಗದ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್, ಅಲ್ಪಸಂಖ್ಯಾತರ ವಿಭಾಗದ ಮಹಮ್ಮದ್, ಮುಖಂಡರುಗಳಾದ ಲೋಕೇಶ್, ರಾಮಲಿಂಗೇಗೌಡ, ಕಿರಣ್, ಪಾಪಯ್ಯ, ಇಂದ್ರಮ್ಮ, ಜಯಶೀಲ ಸೇರಿದಂತೆ 100 ಕಾರ್ಯಕರ್ತರು ಇದ್ದರು. ಕೇವಲ ಮೌಖಿಕ ಆದೇಶದ ಮೂಲಕ ಪೂಜೆ ಮಾಡಲು ವ್ಯಕ್ತಿಯೊಬ್ಬರನ್ನು ನಿಯೋಜನೆ ಮಾಡಲು ಬಂದ ಅಧಿಕಾರಿಯನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡು ವಾಪಸ್ ಕಳುಹಿಸಿದ ಘಟನೆ ನಾಗಮಂಗಲ ತಾಲೂಕಿನ ಮುಳುಕಟ್ಟೆ ಗ್ರಾಮದ ಮುಳುಕಟ್ಟೆ ಅಮ್ಮ ದೇವಾಲಯದ ಆವರಣದಲ್ಲಿ ನಡೆದಿದೆ. ಹಲವಾರು ವರ್ಷಗಳಿಂದ ಮುಳುಕಟ್ಟೆ ಅಮ್ಮ ದೇವಾಲಯದ ಅರ್ಚಕ ವೃತ್ತಿಯನ್ನು ದೊಡ್ಡಯ್ಯ ಮತ್ತು ಮರಿಯಪ್ಪ ಕುಟುಂಬದವರು ನಡೆಸಿಕೊಂಡು ಬರುತ್ತಿದ್ದು, 2010 ಮತ್ತು 2014ರಲ್ಲಿ ಮೇಲಿನ ಎರಡೂ ಕುಟುಂಬಗಳೇ ಬಾಧ್ಯಸ್ಥರೆಂದು ಸ್ಥಳೀಯ ನ್ಯಾಯಾಲಯ ತೀರ್ಮಾನ ನೀಡಿತ್ತು ಎನ್ನಲಾಗಿದೆ. ಎರಡೂ ಕುಟುಂಬಗಳು ಅರ್ಚಕ ವೃತ್ತಿಯನ್ನು ನಡೆಸಿಕೊಂಡು ಬರುತ್ತಿದ್ದು, ಇದರ ನಡುವೆ ಅದೇ ಗ್ರಾಮದ ಸುಧಾಕರ್ ಎಂಬುವರನ್ನು ಮಾನವೀಯತೆ ಆಧಾರ ಮತ್ತು ನಿಯಮಗಳ ಮೇಲೆ ಕುಂಜಿ ಅಹ್ಮದ್ ಎಂಬುವರು ತಹಶೀಲ್ದಾರ್ ಆಗಿದ್ದ ಸಮಯದಲ್ಲಿ ಅರ್ಚಕ ವೃತ್ತಿಗೆ ನೇಮಕ ಮಾಡಿಕೊಂಡಿದ್ದರು. ಏನಂತ ಒಪ್ಕೊಂಡಿದ್ರು? ರೈಟಿಂಗಲ್ಲಿ ಕೊಡಿ ರೇ, ಯಾರಾದ್ರೂ ಓರಲ್ಲಾಗಿ ಒಪ್ಕೋತಾರೇನ್ರಿ ಪ್ರದೀಪ್? ಇಂದು ಮುಂಜಾನೆ ಕಸಬಾ ಗ್ರಾಮ ಲೆಕ್ಕಿಗಾಗಿರವರು ತಾಲೂಕು ದಂಡಾಧಿಕಾರಿಯವರು ಮೌಖಿಕ ಆದೇಶದ ನೀಡಿದ್ದಾರೆ ಎಂದು ಸುಧಾಕರರವರನ್ನು ಮತ್ತೆ ನಿಯೋಜನೆಗೊಳಿಸಲು ದೇವಸ್ಥಾನಕ್ಕೆ ಬಂದಿದ್ದು, ವಿಷಯ ತಿಳಿದ ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಲಿಖಿತ ಆದೇಶ ನೀಡುವವರೆಗೆ ನಿಯೋಜಿಸಲು ಅವಕಾಶ ನೀಡುವುದಿಲ್ಲವೆಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದು, ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕೊನೆಗೆ ಅಧಿಕಾರಿಯನ್ನು ವಾಪಸ್ ಕಳುಹಿಸಿದ್ದಾರೆ. ಯಾರು ಒಬ್ರು ಇಲ್ಲಿ ಒಬ್ಬರು ಕೈ ಆಡಿಸ್ಬಿಡು, ಯಾರು ಒಂದು ಮಾತು
ಅರ್ಚಕರಾದ ಮಹೇಶ್ ರವರು ಮಾತನಾಡಿ, ನ್ಯಾಯಾಲಯದ ನಿಯಮದಂತೆ ಪೂಜಾರಿಕೆ ವೃತ್ತಿಯನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದೇವೆ. ಆದರೆ ಏಕಾಏಕಿ ಯಾವುದೇ ಆದೇಶವಿಲ್ಲದೆ ಮತ್ತೊಬ್ಬ ವ್ಯಕ್ತಿಗೆ ನೀಡುವುದು ನ್ಯಾಯಸಮ್ಮತವಲ್ಲ. ಗ್ರಾಮಸ್ಥರು ಈ ವಿಚಾರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದರು. 2 ವಂಶಸ್ಥರಿಗೆ ಆದೇಶ ಆಗಿದೆ ಪೂಜಾರಿಕೆಯಲ್ಲಿ. 2 ವಂಶಸ್ಥರೇ ಪೂಜೆ ಮಾಡ್ಕೊಂಬರೋದು ಅಂತ ಕೋರ್ಟ್ ಆದೇಶ ಆಗಿರೋದ್ರಿಂದ 3ನೇನು ಸೇರಿಸಿರೋದ್ರಿಂದ ಇದು ತುಂಬ ಅನ್ಯಾಯ ಆಗೈತೆ. ಇವರು ಯಾವುದೇ ರೀತಿ ಆದ್ಯತೆಗಳಿಲ್ಲ, ಕೋರ್ಟ್ ಆದೇಶವೂ ಇಲ್ಲ, ಇವರಿಗೆ ಪೂಜಾರಿಕೆಗೆ ಯಾರೂ ಮಾಡೂ ಇಲ್ಲ ಇಲ್ಲಿ ಅವರು. ಅದರಿಂದ ಇವರು ಆಚೆ ಕಳಿಸೋದು ದೃಷ್ಟಿಯಿಂದ ಮೌಖಿಕವಾಗಿ ಅವರು ಆದೇಶದ ಇಲ್ಲದೇ ಇಲ್ಲಿ ಬಂದು ಕೀ ಹ್ಯಾಂಡೋವರ್ಗೆ 3ನೇನಿಗೆ ಕೀ ಹ್ಯಾಂಡೋವರ್ಗೆ ಕೊಡ್ಸೋಕ್ಕೆ ಅಂತ ಬಂದಿದ್ದರು. ಗ್ರಾಮಸ್ಥರು ಊರಿನವರೆಲ್ಲ ಸೇರಿ ಅವ್ರನ್ನ ಕೊಡೋಕೆ ಆದೇಶ ಇಲ್ಲದೇ ಇರೋದ್ರೆ ನೀವು ಎಲ್ಲಾಕೆ ಬಂದಿದ್ದೀರಿ ಅಂದ್ಬಿಟ್ಟು ಗಲಾಟೆ ಮಾಡಿ ಕಳಿಸ್ಕೊಟ್ರು ಸರ್. ಯಾರು ಬಂದಿದ್ದು? ಊರಿನ ಗ್ರಾಮಸ್ಥರು, ಅಧಿಕಾರಿಗಳು BA ಪ್ರದೀಪ್ ಅವರು ಬಂದಿದ್ದರು ಕೊಡ್ಸೋಕ್ಕೆ ಅಂದ್ಬಿಟ್ಟು. ಊರಿನ ಗ್ರಾಮಸ್ಥರು ಕೆಂಪಣ್ಣ, ಹಿರೇಗೌಡರು ಮತ್ತು ನಾಗಣ್ಣ, ನಮ್ಮೂರಿನ ಗ್ರಾಮಸ್ಥರು ಎಲ್ಲ ಸೇರಿ ಅವ್ರನ್ನ ಈ ಆದೇಶ ಇಲ್ಲದೇ ಇರೋದ್ರಿಂದ ನೀವು ಅದು ಹೆಂಗೆ ಸೇರಿಸಿದ್ದೀರ ಅಂದ್ಬಿಟ್ಟು ಗಲಾಟೆ ಮಾಡಿ ಹೋದರು ಅಷ್ಟೇ ಸರ್. ಅವ್ರದ್ದು ಕೋರ್ಟ್ ಆರ್ಡ್ರಲ್ಲಿ ಏನು ತಗೊಂಬರ್ಲಿ, ಕೋರ್ಟಲ್ಲಿ ಪೂಜೆ ಮಾಡ್ಕೊಂಡು ಅಷ್ಟೇ. ಪೂಜೆ ಮಾಡೋಕ್ಕೆ ಕೋರ್ಟ್ ಆರ್ಡರ್ ಆಗಿದೆ ನಮಗೆ, ಅವರು ಕೋರ್ಟ್ ಆರ್ಡರ್ ತೊಗೊಂಬರಲಿ ಪೂಜೆ. ಹಲಗೂರು ಸಮೀಪದ ಬಸವನ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ಬೆಟ್ಟದ ಅರಸಮ್ಮನ ಜಾತ್ರಾ ಮಹೋತ್ಸವವು ಇಂದು ಬಹಳ ಅದ್ಧೂರಿಯಿಂದ ಸಡಗರ ಸಂಭ್ರಮದಿಂದ ನೆರವೇರಿತು. ತಾಲೂಕಿನ ಹಲಗೂರು ಹೋಬಳಿಯ ಗುಂಡಾಪುರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಂಭ್ರಮದಿಂದ ಬೆಟ್ಟದರಸಮ್ಮ ಜಾತ್ರೆ ಜರುಗಿತು. ಬೆಟ್ಟದರಸಮ್ಮನ ಕರಗಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಮಾಡಲಾಯಿತು. ನಂತರ ದೇವರಗುಡ್ಡರು ಹೆಬ್ಬಾರೆಯನ್ನು ಬಾರಿಸುತ್ತಾ ಮುನ್ನಡೆದರು. ಕರಗಕ್ಕೆ ಚಾಮರಗಳನ್ನು ಬೀಸುತ್ತಾ ಛತ್ರಿ, ಚಾಮರಗಳನ್ನು ಹಿಡಿದುಕೊಂಡು ಜೋಡಿ ಬಸವನ ಜೊತೆ ಮೆರವಣಿಗೆಯಲ್ಲಿ ಬೆಟ್ಟದರಸಮ್ಮನ ಸನ್ನಿಧಿಗೆ ಕರಗವನ್ನು ಕೊಂಡೊಯ್ಯಲಾಯಿತು. ಈ ಸಂದರ್ಭದಲ್ಲಿ ಹರಕೆ ಹೊತ್ತ ಸಾವಿರಾರು ಭಕ್ತಾದಿಗಳು ಬಾಯಿ ಬೀಗ ಹಾಕಿಸಿಕೊಂಡು ಕಳಸ ಹೊತ್ತುಕೊಂಡ ಮಹಿಳೆಯರು ಮುನ್ನಡೆದರು. ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಮುಂಜಾಗ್ರತೆಯ ಕ್ರಮವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು. ಭಾರಿ ವಿಜೃಂಭಣೆಯಿಂದ ನಡೀತಾ ಇದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಯಿಬೀಗ, ಓಲೆ ಬಂಡಿ, ಪಂಜಿನ ಸೇವೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಾ ಇದೆ. ಪ್ರತಿ ವರ್ಷವೂ ಇದೇ ಥರ ವರ್ಷಕ್ಕೂ ಪ್ರತಿ ವರ್ಷವೂ ಜಾಸ್ತಿಯಾಗಿ ಒಂದು ಕಮ್ಮಿಲ್ಲ ಜನಸಂಖ್ಯೆ ಭಕ್ತಾದಿಗಳು ನಡೀತಾ ಇದೆ. ಮತ್ತು ವಿಶೇಷವಾಗಿ ಬಾಳೆಹೊನ್ನದವರು ಇದು ತುಂಬ ವಿಶೇಷವಾಗಿರುತ್ತೆ. ಅವರು
ಸಹ ಆಗಮಿಸಿದ್ದಾರೆ. ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ನಾನು ರೂಪಾ ಅಂತ ದಳವಾಯಿ ಕೋಳಡಿ ಹೆಣ್ಮಗಳು. ನಾನು ಮಂಡ್ಯದಲ್ಲಿರೋದು, ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನಮ್ಮೂರದು ವಿಶೇಷವಾದಂಥ ಜಾತ್ರೆ ಬೆಟ್ಟದರಸಮ್ಮ ಜಾತ್ರೆ ಅಂತ. ಸುತ್ತಮುತ್ತಲ 7 ಹಳ್ಳಿ ಜನಗಳು ಸೇರಿ ಈ ಜಾತ್ರೆಯನ್ನು ಮಾಡ್ತಾರೆ. ಇದು ವಿಶೇಷ ಏನಪ್ಪ ಅಂದರೆ ಇದು 7 ದಿನಗಳ ಕಾಲ ನಡೀತದೆ. ಮೊದಲು ಬುಧವಾರ